ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲ ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಮಂತ ರಂಜಿತ್ ಸರ್, ನಿರ್ದೇಶಕರು ರಂಗಸಂಗಟ ಅಭಿನಯ ಶಾಲೆ ಧಾರವಾಡ. ಹಾಗೆ ಡಾಕ್ಟರ್ ಶಾಂತಿಯ KS, ಪ್ರಾಚಾರ್ಯರು HJMV ಮಹಾನ್ ಕಾಲೇಜ್ ರಾಯಪುರ್. ಡಾಕ್ಟರ್ ಪುಷ್ಪಾ ಬಸಂಗ ಅವರು, ಉಪನ್ಯಾಸಕರು HJMV ಮಹಾನ್ ಕಾಲೇಜ್ ರಾಯಪುರ್. DS ಮೋರೆ, ಹುಬ್ಬಳ್ಳಿ, ಉಪನ್ಯಾಸಕರು HJMV ಮಹಾನ್ ಕಾಲೇಜ್ ರಾಯಪುರ್. ಶ್ರೀಮತಿ ಜಯಶ್ರೀ ಎಂಡಿಗೇರಿ, ಉಪನ್ಯಾಸಕರು HJMV ಮಹಾನ್ ಕಾಲೇಜ್ ರಾಯಪುರ್. ಶ್ರೀಮತಿ ಎಸ್ ಕೋಟಿ, ಉಪನ್ಯಾಸಕರು ಶ್ರೀಮತಿ ಸರೋಜಿನಿ ತಳ್ಳಿಹಾರ್, ಭೂಮಾನ್ ಡಾಕ್ಟರ್ ಸರ್ಕಾರಿ ಡಾಕ್ಟರ್ GK ಬಡಿಗೆ, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ಕಾಲೇಜ್ ಧಾರವಾಡ ಬರಬೇಕು. ಹಾಗೆ ಶ್ರೀ ರಮೇಶ್ ರಂಗನಾಥ್ ಸರ್, ನಿರ್ದೇಶಕರು ರಂಗನಾಥ್ ಧಾರವಾಡ ಕೂಡ ವೇದಿಕೆಯನ್ನು ಬರಬೇಕು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವಂತ ಶ್ರೀ ಭೀಮನ್ಗೌಡ್ ಭಟಾರಿ ಸರ್, ರಂಗಭೂಮಿ ಹಿರಿಯ ಕಲಾವಿದರು, ಹಾಗೂ ಶ್ರೀ ವೀರಣ್ಣ ಹೊಸಮನಿ ಸರ್, ರಂಗಭೂಮಿ ಹಿರಿಯ ಕಲಾವಿದರು, ಇವರು ಕೂಡ ವೇದಿಕೆಯನ್ನು ಬರಬೇಕಂತ ಕೇಳ್ಕೊಳ್ತಾರೆ. ಅಧ್ಯಾಪಕನಾಗುತ್ತಾನೆ. ಅಲ್ಲಿ ಕಲೆಯ ಮೂಲಕ ಹೊಸ ಹೊಸ ಯೋಜನೆಗಳೊಂದಿಗೆ ಹೊಸದರ ಜನರಿಗೆ ತೋರಿಸುವ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಸಂದೇಶ ನೀಡುವ ಮೂಲಕ ಸಮಾಜದ ಜಾಗೃತಿ ಮೂಡಿಸುವಲ್ಲಿ ರಂಗ ಮಾಧ್ಯಮವು ವಿಶೇಷವಾಗಿದೆ. ಅಂತಹ ಅನೇಕ ರಂಗೋತ್ಸವಗಳನ್ನ ಇವತ್ತು ರಂಗಸಂಗಟ ಅಭಿನಯ ಶಾಲೆ ಮಾಡ್ಕೊಂತ ಬರ್ತಾ ಇದೆ. ಅದೇ ರೀತಿ ಈ ವರ್ಷದ ರಂಗಶ್ರಾವಣ ನಾಟಕೋತ್ಸವ ಎನ್ನುವಂತಹ ಒಂದು ಟೈಟಲ್ನೊಂದಿಗೆ 5 ದಿನಗಳ ರಂಗೋತ್ಸವವನ್ನು ಹಮ್ಮಿಕೊಂಡಿದ್ದು ಇವತ್ತು ಅದರ ಕೊನೆಯ ಸಮಾರಂಭ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಮಲ್ಲಪ್ಪ ಹೊಂಗಲ್ ಸರ್, ಹಿರಿಯ ರಂಗಕರ್ಮಿಗಳು ಧಾರವಾಡ, ಇವರನ್ನು ನಾನು ಕೇಳ್ಕೊಳ್ತೇನೆ. ರಂಗ ಸಾಮ್ರಾಟ ಅಭಿನಯ ಶಾಲೆ ಧಾರವಾಡ ನಡೆಸುವ ರಂಗಶ್ರಾವಣ ನಾಟಕೋತ್ಸವ ಇವತ್ತಿನ ಕೊನೆಯ ಸಮಾರಂಭ. ಅದರ ಜೊತೆಗೆ 2 ನಾಟಕಗಳ ಪ್ರದರ್ಶನ. ಬಂದಂಥ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುವ ಭಾಗ್ಯ ನಮ್ಮದು. ವಿಶೇಷವಾಗಿ 2 ಕಾಲೇಜುಗಳು, ನಮ್ಮ ಮಹಾಂತ ಕಾಲೇಜ್ ಮತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್, 2 ಕಾಲೇಜಿನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಅವರಿಗೆ 15 ದಿನಗಳ ತರಬೇತಿಯನ್ನು ಮಾಡಿ ಬಸವರಾಜ್ ಗುಡ್ಡಪ್ಪನವರು ಮತ್ತು ನಾನು ಜೊತೆಗೆ ಸೇರಿ 2 ನಾಟಕಗಳನ್ನು ತಯಾರಿ ಮಾಡಿದ್ದೇವೆ. ಮತ್ತು ಇನ್ನೊಂದು ನಮ್ಮ ಭಾರತ ಅನ್ನುವಂಥ ನಾಟಕವನ್ನು. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಂಥ ನನ್ನ ಗುರುಗಳು, ನಾನು ಅಲ್ಲೇ ಮಹಾಂತ ಕಾಲೇಜಿನ ಹಳೆಯ ವಿದ್ಯಾರ್ಥಿ, ಭಾಳ ಖುಷಿಯಾಗಿ ನಾನು ನಮ್ಮ ಕಾಲೇಜಿಗೆ ಕಲಿಸಿಕೊಳ್ಳುವಂಥ ಒಂದು ಉತ್ಸಾಹದಿಂದ ಅಲ್ಲಿ ಹೋದಾಗ ಭಾಳ ಎಲ್ಲ ಸಹಕಾರ ಕೊಟ್ಟರು. ಇವತ್ತಿನ ಕಾರ್ಯಕ್ರಮದ ಚಾಲನೆ ನೀಡಲಿಕ್ಕೆ ಬಂದಂಥ ನನ್ನ ಗುರುಗಳು ಆದಂಥ ಡಾಕ್ಟರ್ ಶಾಂತಯ್ಯ ಗುರುಗಳಿಗೆ ರಂಗ ಸಾಮ್ರಾಟ ಶಾಲೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಶಾಲೆ ಒದಗಿಸುವುದರ ಮೂಲಕ ಒಂದು ಬುಕ್ಕನ್ನು ನೀಡುವ ಮೂಲಕ ಸ್ವಾಗತಿಸಬೇಕಂತ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತೇನೆ. ಮುಖ್ಯ ಅತಿಥಿಗಳಾಗಿ ಬಂದಂಥ ನನ್ನ ಗುರುಮಾತೆಯರಾದಂಥ ಡಾಕ್ಟರ್ ಪುಷ್ಪಾ ಬಸಂಗೌಡ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾನೆ. ಅವರಿಗೆ ನಮ್ಮ ವಿದ್ಯಾರ್ಥಿನಿಯರು ಶಾಲೆ ಒದಗಿಸುವುದರ ಮೂಲಕ ಸ್ವಾಗತಿಸಬೇಕಂತ ಅವ್ರಿಗೆ ಕೇಳ್ತಾರೆ. ಅದೇ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಶ್ರೀ ಪ್ರೊಫೆಸರ್ BS ಮೋರೆ ಸರ್ ಬಂದಿದ್ದಾರೆ. ಅವರಿಗೂ
ನಮ್ಮ ರಂಗ ಸಾಮ್ರಾಟ ಶಾಲಾ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾನೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ. ಅದೇ ರೀತಿ ಗುರುಮಾತೆಯರಾದಂಥ ಪ್ರೊಫೆಸರ್ ಛಾಯಾ ಅವರು ಹುಬ್ಬಳ್ಳಿ ಮೇಡಮ್ ಅವರಿಗೆ ನಮ್ಮ ವಿದ್ಯಾರ್ಥಿನಿಯರು ಶಾಲೋದಿಸದ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕಂತ ಕೇಳ್ತಾರೆ. ಶ್ರೀಮತಿ ಜಯಶ್ರೀ ಎಣ್ಣಿಗೆರೆ ಮೇಡಮ್ ಅವರಿಗೂ ಸಹ ವಿದ್ಯಾರ್ಥಿನಿಯರು ಶಾಲೋದಿಸೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕಂತ ಕೇಳ್ತಾರೆ. ಗೌರ್ಮೆಂಟ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಸರೋಜಿನಿ ತಳಿಯಾರ್ ಮೇಡಮ್ ಅವರಿಗೆ ನಮ್ಮ ವಿದ್ಯಾರ್ಥಿನಿಯರು ಸ್ವಾಗತಿಸಬೇಕಂತ ಅವರಿಗೆ ಕೇಳ್ಕೊತೀನಿ. ಡಾಕ್ಟರ್ ಜಿ.ಕೆ. ಬಡಿಗೇರ್ ಸರ್ ಅವರಿಗೆ ನಮ್ಮ ವಿದ್ಯಾರ್ಥಿಗಳು ಅವರನ್ನು ಸ್ವಾಗತಿಸಬೇಕಂತ ಅವರಿಗೆ ಕೇಳ್ಕೊತೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಇವತ್ತಿನ ಪ್ರಶಸ್ತಿಗೆ ಭಾಜನರಾದಂಥ ಹಿರಿಯ ಕಲಾವಿದರಾದಂಥ ಶ್ರೀ ಭೀಮನಗೌಡ ಕಟಾಲಿ ಸರ್ ಮತ್ತು ವೀರಣ್ಣ ಹೊಸಮನಿ ಸರ್ ಅವರಿಗೆ ಇವತ್ತು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ನಮ್ಮ ರಂಗಾಯಣ ನಿರ್ದೇಶಕರು ಆಗಮಿಸಬೇಕಾಗಿತ್ತು, ಬಹುಶಃ ಸ್ವಲ್ಪ ಸಮಯದೊಳಗೆ ಬರ್ತಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ, ಬಂದಂಥ ತಮ್ಮೆಲ್ಲರಿಗೂ ನಮ್ಮ ರಂಗ ಸಾಮ್ರಾಟ ಅಭಿನಯ ಶಾಲೆ ವತಿಯಿಂದ ತುಂಬ ಹೃದಯದ ಸ್ವಾಗತ. ವಿಶೇಷವಾಗಿ ಎರಡೂ ಕಾಲೇಜಿನ ಶಿಕ್ಷಕರು ಅಂದರೆ ನಮ್ಮ ಬಹಳ ಸಹಕಾರ ಪಟ್ಟು ಇಲ್ಲಿ ಒಂದು ವಿಶೇಷವಾಗಿ ನಮ್ಮ ಉಪನ್ಯಾಸಕರು ರಕರೆಡ್ಡಿ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಮತ್ತು ಅದೇ ರೀತಿ ನಮ್ಮ ಎರಡೂ ಕಾಲೇಜಿನ ಸಿಬ್ಬಂದಿ ಯಾರಾದರೂ ಬಂದರೆ ಅವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಹಿರಿಯ ಕಲಾವಿದರು ಧನಪಗೋಡ್ ಸರ್ ಬಂದಾರೆ, ಚೆಕ್ಕನವ್ರ ಕಡೆ ಬಂದಾರೆ, ಅವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ, ಸಲ್ಲಿಸಬೇಕು. ಧನ್ಯವಾದ. ರಂಗ ಸಾಮ್ರಾಟ ಅಭಿನಯ ಶಾಲೆ ಧಾರವಾಡದ ರಾಯಾಪುರದಲ್ಲಿ ಮಹಾಂತ ಮಹಾವಿದ್ಯಾಲಯದ ಮೂಲಕ ಆ ವಿದ್ಯಾರ್ಥಿಗಳ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತೇನು ಪ್ರಸ್ತುತ ಆಗ್ತಾ ಇದೆಯಲ್ಲ, ಈ ಕಾರ್ಯಕ್ರಮ, ಈ ನಾಟಕೋತ್ಸವ ಹಾಗೂ ಸರ್ಕಾರಿ ಮಹಾವಿದ್ಯಾಲಯದ ತಂಡದೊಂದಿಗೂ ಕೂಡ ನಮ್ಮ ಭಾರತ ಅನ್ನುವಂತಹ ಒಂದು ನಾಟಕವನ್ನು ತಮ್ಮ ಮುಂದೆ ಪ್ರಸ್ತುತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಹಜವಾಗಿದೆ ಸಿಕಂದರ್ ದಂಡೀನ್ ನಿರ್ದೇಶಕರು, ರಂಗ ಸಾಮ್ರಾಟ ಅಭಿನಯ ಸ್ವಾಗತ. ಅವರಿಗೆ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಪುಸ್ತಕವನ್ನು ಕೊಟ್ಟು ಸ್ವಾಗತ ಕೊಡಬೇಕಂತ ಕೇಳ್ಕೊಳ್ತಾರೆ.
ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಅಂದರೆ ಗೌರವ ಸನ್ಮಾನ. ರಂಗಭೂಮಿಯ ಹಿರಿಯ ಕಲಾವಿದರು ಭೀಮನಗೌಡ ಕಟಾವಿ ಸರ್ ಸುಮಾರು 50ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಚಲನಚಿತ್ರ, ಧಾರಾವಾಹಿ ಮುಂತಾದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಈ ಒಂದು ಇವರ ಹಿರಿಯ ಕಲಾವಿದರ ಸೇವೆಯನ್ನು ಪರಿಗಣಿಸಿ ರಂಗ ಸಾಮ್ರಾಟ ಅಭಿನಯ ಶಾಲೆ ಇವರಿಗೆ ರಂಗ ಗೌರವ ಸನ್ಮಾನವನ್ನು ನೀಡ್ತಾ ಇದೆ. ದಯವಿಟ್ಟು ಪರವಿನಾಯಕ್ ಸರ್ ಗಣ್ಯರು ಸೇರಿ ಆ ಒಂದು ಹಿರಿಯ ರಂಗ ಕಲಾವಿದರಿಗೆ ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ನಮ್ಮ ಧಾರವಾಡದ ಗಾಂಧಿ ಎಂದೇ ಪ್ರಸಿದ್ಧವಾದಂತಹ ವ್ಯಕ್ತಿ ನಮ್ಮ ಭೀಮನಗೌಡ ಕಟಾವಿ ಸರ್. ಅದೇ ರೀತಿಯಾಗಿ ಇನ್ನೋರ್ವ ಸನ್ಮಾನಿತರು ವೀರಣ್ಣ ಹೊಸಮನಿ. ಇವರು ಹಿರಿಯ ಕಲಾವಿದರು, KSRTCಯಿಂದ ನಿವೃತ್ತಿ ಹೊಂದಿ ಈಗ ಸಂಪೂರ್ಣವಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಸುಮಾರು ನಾಟಕ ಮತ್ತು ಧಾರಾವಾಹಿಗಳು ಕೂಡ ಅಭಿನಯಿಸಿದ್ದಾರೆ. ಇವರ ಒಂದು ರಂಗಭೂಮಿ ಸೇವೆಯನ್ನು ಪರಿಗಣಿಸಿ ರಂಗ ಸಾಮ್ರಾಟ ಅಭಿನಯ ಶಾಲೆ ಇವರಿಗೆ ಗೌರವ ಸನ್ಮಾನವನ್ನು ನೀಡುತ್ತದೆ. ಇವರು ಗೌರವ ಚಪ್ಪಾಳೆ ಮಾಡುವ ಸನ್ಮಾನವನ್ನು ನೀಡಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಕಟಾವಿ ಸರ್ ಹಾಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ GK ಬಡಿಗೇರ್ ಸರ್, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ. ಇವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾರೆ. ಯಾವ ತರ ಆಯ್ತಾ ಬತ್ರ ಮಾಡಿ ರಾಯನಾಯಕ ಹೆತ್ತ ತಾಯಿ ಭಾರತ ಬಿದ್ದು ಮತ್ತೆ ಕತ್ತಿ ಹಿಡ್ಕೊಂಡೊಂಟೋದೀರ ಮೊಗಲಾಯರ ಸೀಮೆಗೆ ಹೋಗಿ ಸುರ್ಪುರ ಸರಿಗೆ ನಿಂತು ಕರವ ಮುಗಿದು ಮಾಡಿದಾನೋ ನಮಸ್ಕಾರ, ಕರವ ಮುಗಿದು ಮಾಡಿದಾನೋ ನಮಸ್ಕಾರ. ಆ ಸಂಗೊಳ್ಳಿ ರಾಯಣ್ಣ ಸುರ್ಪುರಕ್ಕೆ ಹೋಗುದು ಯಾವಾಗ ಗೆರಿಲ್ಲಾ ವಾರ್ಫೇರ್ ಶುರುವಾಗುತ್ತೆ ಅಲ್ಲೇ ವಿಕ್ಟೋರಿಯಾ ಅಂಬುವಂತ ಶಕ್ತಿಯುಳ್ಳ ರಾಣಿಯವರು ಮುಕ್ತ ಮಾಡಿ ತಿಳಿದಾರೋ ತಮ್ಮನಕ 500 ಕರಿಯ ಮಂದಿ 200 ಬಿಳಿಯ ಮಂದಿ ಕಳಿಸಿ ಕೊಟ್ಟಾರಲ್ಲೇ ಠಾಕೋ ಠಾಕ, ಕಳಿಸಿ ಕೊಟ್ಟಾರಲ್ಲೇ ಠಾಕೋ ಠಾಕ. ಸೊ ದೀಸ್ narratives are very beautiful. Actually ಒಬ್ಬ ವ್ಯಕ್ತಿ how he can manage the band of soldiers, ಅವ್ರನ್ನೆಲ್ಲ ಕಟ್ಕೊಂಡು ಅವ್ರನ್ನೆಲ್ಲ 300 ಚಂಡಿ ಆಡ್ದಂಗೆ ಆಡ್ದ. ಇದೆಲ್ಲ ನಮ್ಮ ಸುತ್ತ ನಡೆದಿರುವ ಕಥೆಗಳು. ಈ ಕಥೆಗಳನ್ನ ಕೇವಲ ಕಥೆಯಾಗಿ ಹೇಳಿದ್ರೆ ನಡೆಯುವುದಿಲ್ಲ. ಈ ಲಾವಣಿಗಳ ಮೂಲಕ, ನಾಟಕಗಳ ಮೂಲಕ, ದೃಶ್ಯ ಮಾಧ್ಯಮಗಳ ಮೂಲಕ ಇವತ್ತು ಏನಾಗಿದೆ, ನಮ್ಮ ಟಿವಿ ಮಾಧ್ಯಮಗಳು ದೊಡ್ಡ ದೊಡ್ಡ ಕಥೆಗಳನ್ನ ಒಮ್ಮೊಮ್ಮೆ ಹೇಳ್ತೀವಿ. ಬಟ್ ಈ ಮೆಟಾ ನರೇಟಿವ್ಸ್, ಸ್ಮಾಲ್ ನರೇಟಿವ್ಸ್ ಎಲ್ಲ ಬರಬೇಕಾಗೈತಿ. ಆ ಕೆಲಸವನ್ನು ಇವರೆಲ್ಲ ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ರಮೇಶ್ ಪಡಿನಾಯಕ ಸರ್ ಅವರು ಕೇವಲ 2 ನಿಮಿಷದಲ್ಲಿ ತಮ್ಮ ಅಧ್ಯಕ್ಷೀಯ ಮಾತನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಇವತ್ತು ರಂಗಾಯಣದ ಸಾಂಸ್ಕೃತಿಕ ಸಮುಚ್ಚಯಲ್ಲಿ ರಂಗ ಸಾಮ್ರಾಟ ಅಭಿನಯ ಶಾಲೆ ಧಾರವಾಡ ಒಂದು ರಂಗ ಶ್ರಾವಣ ನಾಟಕೋತ್ಸವದ 2ನೇ ದಿನದ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಈ ನೇತೃತ್ವವನ್ನು ವಹಿಸಿದಂಥ ಸಿಕೇಂದ್ರ ದಂಡೇನವರು, ಈ ಒಂದು ನಾಟಕದ ಈ ಕಾರ್ಯಕ್ರಮದ ಚಾಲನೆ ನೀಡಿರುವಂಥ ಸಂತೆಯ KS ಅವರೇ, ಮುಖ್ಯ ಅತಿಥಿಗಳಾಗಿ ವಿಶ್ವ ಬಸವನಗೌಡರವರೇ, BH ಮೋರೆ ಅವರೇ ಅವರಿಗೆ ಹೇಳಿ ಇಲ್ಲಿವರೆಗೂ ಏನು ಒಂದು ಅತಿಥಿಗಳಾಗಿ ಭಾಗವಹಿಸಿ ಬಹಳಷ್ಟು ಚೆನ್ನಾಗಿ ಮನೋನ್ಮುಖವಾಗಿ ಸಾಹಿತ್ಯಿಕವಾಗಿ ಪ್ರಬುದ್ಧತೆಯಿಂದ ಬಹಳಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಕೂಡ ವಿಶೇಷವಾಗಿ ಧನ್ಯವಾದ ಬಗ್ಗೆ ಹೇಳೋದು ಬೇಡ, ನೀವೇನು ನೋಡ್ರಿ ಅಂತ ಕಿತ್ತೂರು ಚೆನ್ನಮ್ಮ ಟ್ರೋಫಿಯನ್ನು ಕೊಟ್ಟು ಆ ಸಂಗೀತವನ್ನು ಕಲಿಸಿದ ಟೀಚರ್ ಕೂಡ ಮೇಲೆ ಬರಬೇಕು ಕೇಳ್ಕೊಂಡಿದ್ದೇನೆ. ಅವ್ರು ಬರ್ತೀನಿ.
ಎಲ್ಲ ಪ್ರಾಚಾರ್ಯರು ಆ ಓದು ಮಕ್ಕಳಿಗೆ ಸರ್ಟಿಫಿಕೇಟ್ ಕಳಿಸ್ತಾರೆ. ಎಲ್ಲ ಕಾಲೇಜಿನ ಪ್ರಾಚಾರ್ಯರು, ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಒಂದೇ ಮಾತನಾಡಿದ ವಂದನೆಗಳು, ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಗೆಲ್ಲ ಚಂದ ಖುಷಿ ಕೊಡ್ಬೇಕಂತ ಮಹಾಭಾರತ ನಾಟಕ ತಗೊಂಡ್ರೆ ಅವಮ್ಮ ಕಸ್ಬರಿ ತಗೊಂಡ್ಬಂದು ನಮ್ಮ ನಾಟಕ ಪಾತ್ರಗಳನ್ನೆಲ್ಲ ಕಸ ಗುಡಿಸೋದು ಸಾಕಪ್ಪ. ನಮ್ಗೆ ಮಾತ್ರ ಸಾಕಪ್ಪ. ಇವತ್ತು ನನ್ನ ನಾಟಕದ ಕೊನೆ ದಿವಸ ಐತಿ. ಯಾಕಂದ್ರೆ ನಾಳೆಯಿಂದ ಆ ನಾಟಕ ಆಡ್ಸಿದ್ರೆ ನಾನೇ ಗೊತ್ತಿರಲ್ಲ. ನಾ ಇನ್ನ ಹೊಂಟಿ ಯಾವ್ದಾರ ಕಡ್ಲಿ ಗಿಡಕ್ಕೋ ಇಲ್ಲ ಕೊತ್ತಂಬರಿ ಗಿಡಕ್ಕೋ ಹುಲ್ಲು ಹಾಕೊಂತೀನಿ. ತುಂಬಾ ನೀರು ತುಂಬಿ ಮುಳುಗಿ ಸತ್ತೋಗ್ಬಿಡ್ತೀನಿ. ನಾ ಇನ್ನ ಹೊಂಟಿ ನಾಟಕ ಮಾಡಿಸಿರಿ. ನೀವು ನಾಟಕ ನೋಡಿ 4 ಜನ ಈಗ ಹೌದವಾ, ನಾ ಚಲೋ ನಾಟಕನ ಆಡಿಸ್ತೀನಿ. ಆದ್ರೆ ಏನ್ ಮಾಡೋದು, ಕಲಾವಿದ್ರು ಸಿಕ್ತಿಲ್ಲ. ಕಲಾವಿದ್ರು ಸಿಕ್ಕರು ಪರಿಪೂರ್ಣ ಕಲಾವಿದರಾಗಿಲ್ಲ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ ನಾಡು ನುಡಿ ಅಂದ್ರೆ ಏನಂತ ಗೊತ್ತಿಲ್ಲ. ಒಬ್ಬರನ್ನ ಕಟ್ಕೊಂಡು ಬಾಯಿ ಕೈಗೆ ಕಚೇರಿ ಕೊಟ್ಟರೆ ಕಚೇರಿ ಎಲ್ಲ ತುಗಾಡ್ಕೊಂಡು ಹೋಗ್ತಾರೆ. ನಮ್ಮ ಕಾಲೇಜ್ದಾಗ ಒಂದಿಷ್ಟು ಹುಡುಗರು ಅದಾರ್ರಿ, ಅವರಿಗೆ ಉಡಾಳು ಅಂತಾರ್ರಿ. ಆ ರಸ್ತೆಯ ಉಡಾಳು ಇಲ್ರಿ ಅವರು. ಅವರಿಗೆ ನೀವೊಂದು ನಾಟಕ ಕಲಿಸ್ಕೊಡ್ಬೇಕ್ರಿ. ಯಾವ ಕಾರ್ಯಕ್ರಮ ಮಾಡಾಕ್ತೀವಿ, ಆ ಕಾರ್ಯಕ್ರಮದ ಜನ ಮಚ್ಚುರುತ್ತಿ ನಾವು ನಾಟಕ ಮಾಡ್ಬೇಕಂದ್ರೆ ನೀವೊಂದು ನಾಟಕ ಕಲಿಸ್ಕೊಡ್ಬೇಕ್ರಿ. ನೋಡುವ, ನಾವು ನಾಟಕ ಮಾಡಿಸ್ಬೇಕಂದ್ರೆ ಬಹಳ ಷರತ್ತುಗಳ ಅದಕ್ಕೆ ಕಾಳಜಿ ಇರ್ರಿ ಮಾಸ್ತರ. ನಾವೆಲ್ಲ ಸುದ್ದಿ ಮಾಡ್ತೇವಿ. ಸುದ್ದಿ ಮಾಡ್ತಿರೋದಿಲ್ಲ. ಹ್ಞೂರಿ ಮಾಸ್ತರ, ಸುದ್ದಿ ಮಾಡ್ತೀವಿ. ಬೇಕಿದ್ರೆ ಬಂದು ನೋಡ್ರಿ. ಇವ್ರು ನಾಟಕ ಸುದ್ದಿ ಮಾಡ್ತಾರೆ. ಇವ್ರು ನಾಟಕ ಜೊತೆ ನನ್ನ ಸುದ್ದಿ ಮಾಡ್ತಾರೆ. ಏನಂದ್ರಿ? ಏನಿಲ್ಲ, ನಾಟಕ ಮಾಡ್ತಾರೆ ನಡೆಯವ ಅಂದೆ. ಬರ್ರಿ ಮಾಸ್ತರ. ನಡೆಯವ ನಡಿ. ಈಗ ನಮ್ಮಂದ್ರೆ ಹೇಳಿದ್ರಿ ಹುಡುಗರ ಬಗ್ಗೆ ಹೆಂಗದ ಅಂತ ಗೊತ್ತಾಯ್ತು. ಇವತ್ತು ನಾ ಎಸ್ಮೇಲೆ ಅವ್ರ ಕಾರಣ ಆ ಮಾಸ್ತರ್ಗೆ ಆ ಹುಡುಗರ ಬಗ್ಗೆ ಗೊತ್ತಿದ್ರೆ ಆ ಹೆಣ್ಮಗಳು ಕೊಟ್ಟು ಹುಡುಗಿ ಮೇಲೆ ಮಾಸ್ತರ್ ಅಂತೇಳಿ ಓದ್ಬಿಟ್ಟಿದ್ದೆ. ಅಂದ್ರೆ ಆ ಹುಡುಗರ ದೇಶಾಭಿಮಾನ ಅವ್ರು ಎಷ್ಟು ಶಾಡಾದ ನನಗೆ ಗೊತ್ತೈತಿ. ನಾ ಕಣ್ಣಲ್ಲೇ ನೋಡೇನ್ರಿ. ಅದಕ್ಕೆ ಇವತ್ತು ಎಷ್ಟು ಚಂದ ಹಿಂಗೆ ನೀವು ನೋಡಿಲ್ಲ ನೀವು ನೋಡೋದ್ ನೋಡಿರ್ಬೇಕ ಹೋಗೋದ್ ನೀವು ಹುಷಾರ. ಮತ್ತೆ ನೀವು ನನಗೆ ಚಡ್ಡಿ ಮೇಲೆ ಲಪಟೆ ಕೊಡ್ಬೋದಾಗಿರಿ.
ವರ್ಷದ ವಿಶೇಷತೆ ಏನಾದ್ರು ಗೊತ್ತುಂಟಾ? ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಆಚರಣೆ ಮಾಡಿದ್ದಾರೆ. ಈ ಆಗಸ್ಟ್ 15 ಐತಲ್ಲ, ನಮ್ಮ ಸ್ವತಂತ್ರ ಸಿಕ್ಕ 75 ವರ್ಷಗಳಾದ. ಅದರ ನೆನಪಿಗೋಸ್ಕರ ನಾವು ಹರ್ ಘರ್ ತಿರಂಗ ಅಂತ ಆಚರಣೆ ಮಾಡಬೇಕು. ಮನೆ ಮನೆಯಲ್ಲಿನೂ ಧ್ವಜಗಳು ಹಾರಾಡ್ಬೇಕಂತ ಆಚರಣೆ ಮಾಡಬೇಕು. ನೀವೆಲ್ಲ ನಿಮಗೆ ಎಲ್ಲಿ ಗೊತ್ತಿರ್ತದೆ, ನಿಮಗೆ ರೀಲ್ಸ್ ಬಿಡ್ಬೇಕು ಪ್ರಪಂಚ ಏನಂತ ಕರಿಶ್ ಮರ್ಯಾದೆ ಕಳೆ ಅಂತೀವಿ ನೀನು. ಹಾಗಿದ್ರಲ್ವಾ ನಾಟಕ ಕಲಿಸ್ತೀವಿ ಅಂತ ಕಲಿಸಿನಲ್ಲ, ಅದ್ರ ಬಗ್ಗೆ ಏನಾದರೂ ವಿಚಾರ ಮಾಡ್ಕೊಂಡು ಬಂದಿರೇನಾ? ಹೌದಕ್ಕ, ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಮಾಡೋದು ಮಾಡಿರಿ. ವಾ ವಾ ವಾ, ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಹೋರಾಟಗಾರರು. ಈಗಳ ಧ್ವಜಗಳನ್ನು ನೆನಪದಾವಲ್ಲ ನಮ್ಮ ಪುಣ್ಯ ಅಂತಿದ್ರ ನಿಮಗಾದ ಸ್ವತಂತ್ರ ಹೋರಾಟಗಾರರು ಹೆಸರುಗಳು ನೋಡಿ. ಸ್ವತಂತ್ರ ಸಿಕ್ಕಿರೋದ್ರಿಂದ ಅದು ನಿಮ್ದಿರೋ ಬಲಿದಾನ ನೆನ್ಕೊಳ್ಳೋದ್ರಿಂದ ಯಾರೇ ನೆನ್ಸ್ಕೊಳ್ಬೇಕು ಇರ್ಲಿ ಬಿಡ್ರಿ. ನಾವು ಒಂದು ಸೊಳ್ಳೆ ಹೆಸರು ಹೇಳ್ತೇವೆ, ಅವ್ರು ಯಾರಂತ ಹೇಳ್ತೀವಿ. ಕಿತ್ತೂರಾಣಿ ಚೆನ್ನಮ್ಮ ಅಂದ್ರ ಯಾರಿಗೆ ನಂಗೆ ಗೊತ್ತಕ್ಕ, ಸಂಗೊಳ್ಳಿ ಪಿಕ್ಚರ್ ಒಳಗೆ ಜಯಪ್ರದವರು ಅವರ ಕಿತ್ತೂರಾಣಿ ಚೆನ್ನಮ್ಮ ಅಂದ್ರ ದಕ್ಷಿಣ ಭಾರತದೊಳಗ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ರಣಕಹಳೆ ಊದಿದ ವೀರ ವನಿತೆ ರಾಯಣ್ಣ, ಅಮಟೂರು ಬಾಳಪ್ಪ, ಬಿಚ್ಚುಗತ್ತಿ ಚನ್ನಬಸವ, ಅಪ್ಪಾಜಿ ನಾಯಕ ಇಂಥ ಮಹಾನ್ ವ್ಯಕ್ತಿಗಳು ಅವರ ಒಡನಾಡಿಗಳಾಗಿವೆ. ಅಂತ ವೀರ ವೀರ ಮಹಾನ್ ವ್ಯಕ್ತಿಗಳು ಭಾರತಾಂಬೆಗೆ ತಮ್ಮ ಜೀವನ ಅರ್ಪಿಸಿದರು. ಇವೆಲ್ಲ ನಿಮಗೆ ಎಲ್ಲಿ ಗೊತ್ತಿರಬೇಕು? ಹೋಗ್ಲಿ ಬಿಡಿ. ಮುಚ್ಚು ಬಾಯ್. ಯಾಕೆ? ಸಂಗೊಳ್ಳಿ ಪಿಕ್ಚರ್ ಹೇಳಿ ಮುಚ್ಚು ಬಾಯ್. ತಾಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕಿನ ನಿಮಗ. ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮಗ. ಇನ್ನೊಂದು ಕಡಿಯಕ್ಕ ಅದು ಒಂದೈತಾ?
ಇಡೇ ಹೌದು ರೀ ಮಾಸ್ತರ, ಇವ್ರಿ ನಮ್ಮ ಭಾರತ ದೇಶದ ಸಪ್ತ ಪ್ರಜೆಗಳು. ನಮ್ಮ ಭಾರತ ದೇಶದ ಸಪ್ತ ಪ್ರಜೆಗಳು ಮಾಸ್ತರ, ಇವ್ರನ್ನ ನೋಡಿದ್ರೆ ನಿಮ್ಗೆ ಅನಿಸ್ತಿರ್ಬೇಕಲ್ರಿ, ದೇಶಾಭಿಮಾನ ದೇಶಭಕ್ತಿ ಅನ್ನೋದು ಹೆಂಗ ಮುಖ್ಯ ಹರಕತ್ತದಲ್ರಿ. ಕಡಿಮೆ ಆದ್ರೆ ಇವರು ಭಾರತಾಂಬೆಗೆ ತಮ್ಮ ಜೀವನ ಕೊಡ್ತಾರೆ. ಪ್ರಶ್ನೆ ಅವ್ರು ಕೇಳ್ತಾರೆ, ನಾವು ಉತ್ತರ ಕೊಡ್ತೀವಿ. ಇಲ್ಲಿ ಈ ನಿಮ್ಗೆ ಭಾಳ ಕಡೆ ಅವ್ರಿಗೆ ರಾಷ್ಟ್ರಲಾಂಛನ ಅಂದ್ರೆ ಏನಂತ ಗೊತ್ತಿಲ್ಲ. ರಾಷ್ಟ್ರಲಾಂಛನದ ಬಗ್ಗೆ ಜ್ಞಾನ ಇಲ್ಲ, ತಾಯ್ನಾಡಿನ ಬಗ್ಗೆ ತಿಳ್ಕೊಳ್ರಿ. ಸ್ವಂತ ಹೆತ್ತ ತಾಯಿ ಬಗ್ಗೆ ಚಿಂತಿಲ್ಲ ಅವರಿಗೆ. ಹೆತ್ತು ತಂದೆ ತಾಯಿನ ವೃದ್ಧಾಶ್ರಮ ಕಳಿಸೋ ಮಕ್ಕಳಿಗೆ ದೇಶಭಕ್ತಿ ದೇಶಾಭಿಮಾನ ಇಂದ ಬರ್ಬೇಕು. ಏನೋ ನಮ್ಮಂತ ಇರೋದ್ರಿಂದ ಇಂಥ ಸ್ವತಂತ್ರ ಹೋರಾಟಗಾರರಿದ್ರು ನೀವು ಹಿಂಗ ಪದಕ್ಕೆ ಅಂತ ಹೇಳ್ಬೋದು. ನಾವು ಸತ್ತಿದ್ರೆ ಅದು ಹೋಗ್ತೈತಿ. ನನಗೆ ಅನಿಸ್ತದಲ್ಲ, ನಿಮ್ಗೊಮ್ಮೆ ಹೆಂಗ್ ಬರ್ತದೆ ಆ ರಕ್ತ ಅಂದ್ರೆ ಏನು ಅಂತ ಕೇಳೋದು ಎಷ್ಟೋ ಮಂದಿಗಳು ಬರ್ತಾರೆ. ನಮ್ಮ ಭಾರತಕ್ಕೋಸ್ಕರ ಇಂಥ ಸ್ವತಂತ್ರ ಹೋರಾಟಗಾರರು ಮಣ್ಣಲ್ಲಿ ಮಣ್ಣಾಕೋದು ನಮ್ಮ ಜನರಿಗೆ ಅವರೇ ಇಲ್ಲ. ಇಲ್ಲಿ ಬರೀ ನೋಡಿ ನಾಟಕ ಮಾಡಕ್ಕೆ ಹೇಳಿ ತಯಾರಿದ್ದೀರಿ? ಇವತ್ತು ನಾವು ಯಾವ ನಾಟಕ ಮಾಡಕ್ಕೆ ಗೊತ್ತೈತಿ? ಹೌದ್ರಿ, ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಆಯ್ತು. ಇಂಥ ನಾಟಕ ಮಾಡೋದ್ರಿಂದ ಏನೇನು ಉಪಯೋಗ ಆಗ್ತದೆ? ಸರ, ಅದರಿಂದ ದೇಶವನ್ನು ಬೆಳಿತೈತಿ ನಮ್ಗ. ಸರ, ಅದರಿಂದ ದೇಶಭಕ್ತಿ ಬೆಳೆಸ್ಬೋದ್ರಿ. ದೇಶ ಶಕ್ತಿ ಏನಂತ ದೇಶಕ್ಕೆ ಹೋರಾಡ್ಬೇಕಂತ ನಮ್ಗೆ ಗೊತ್ತಾಗೈತಿ ಮಾಸ್ತರ. ಹೌದ್ರಿ, ಅಲ್ಲ ನಮೋ ಶಾಂತಿ. ದೇಶಭಕ್ತಿ ದೇಶಾಭಿಮಾನ ದೇಶ ಸೇವೆ ಅಂದ್ರೆ ನಿಮ್ಮ ಪ್ರಕಾರ ಏನೇನು? ಸಿಂಪಲ್ ರೀ ಸರ್. ದೇಶಾಭಿಮಾನ ಅಂದ್ರ ದೇಶಕ್ಕೋಸ್ಕರ ಅಭಿಮಾನ ಇಡೋದು. ದೇಶಭಕ್ತಿ ಅಂದ್ರ ದೇಶಕ್ಕೋಸ್ಕರ ದೇವರಂಗ ಪೂಜೆ ಮಾಡೋದು ದೇಶನ. ದೇಶ ಸೇವೆ ಅಂದ್ರ ದೇಶಕ್ಕೋಸ್ಕರ ಒಂದು ದೊಡ್ಡ ಸೇವೆ ಮಾಡೋದು. ತೆತ್ತಿದ್ರೆ ಹರ ಹರ ಮಹಾದೇವ ಅಂತ ಬಹಳ ಚಲೋ ತಿಳ್ಕೊಂಡ್ರಿ. ನಾನೀಗ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಹಾಕ್ತೀನಿ. ಯಾಕಪ್ಪ ಅಂದ್ರ ಒಂದು ನಾಟಕ ಒಂದು ದೊಡ್ಡ ಸಮುದಾಯವನ್ನ ಬದಲು ಮಾಡುವಂತ ಶಕ್ತಿ ಹೊಂದಿರ್ತೈತಿ. ನಾವೇನು ಅದಿವಲ್ಲ ರಂಗಭೂಮಿ ಕಲಾವಿದರು, ನಮ್ದು ದೊಡ್ಡ ಜವಾಬ್ದಾರಿ ಐತಿ. ನಾವು ಮಾಡಿಸುವಂತ ನಾಟಕ ತಪ್ಪು ಮಾಹಿತಿ ತಿಳಿಸುವಂತ ನಾಟಕನ ಮಾಡಿದ್ದ ಕರೆ ಆದ್ರೆ ಒಂದೊಂದು ಸಮುದಾಯನೂ ಹಾಳಾಗುವಂತ ಪರಿಸ್ಥಿತಿಗಳು ಬರ್ತಾವ. ಹೌದ್ರಿ ಮಾಸ್ತರ, ನೀವ್ ಹೇಳೋದು ಖರೆ ಐತಿ. ಅದೆಷ್ಟೋ ಜನ ತಮ್ಮ ಗಾಳಿ ಬೇಯಿಸ್ಕೊಳಕ ಇರೋ ಇತಿಹಾಸನ ತಿರುಚ್ ಹಾಕತ್ತಾರೆ. ಆದ್ರ ಮಾಸ್ತರ ಈಗ ನೋಡ್ರಿ, ನಿಜ ಸಂಗತಿಗಳೆಲ್ಲ ಹೊರಕೊಡಕತ್ತಾವ. ಅಂತ ನಿಜ ಸಂಗತಿಗಳೆಲ್ಲ ನಿಮ್ಮ ಮೂಲಕ ಈ ರಂಗದ ಮೇಲೆ ಮೂಡಿ ಬರಲಿ ಅನ್ನೋದು ನನ್ನ ಆಸೆ ಐತಿ. ಖಂಡಿತ. ಈಗ ನಿಮ್ಮಂತ ಯುವಕರ ಮನಸ್ಸಿನಾಗ ದೇಶಭಕ್ತಿ ದೇಶಾಭಿಮಾನ ಬೆಳಿಬೇಕಾಗುತ್ತೆ. ಉದಾಹರಣೆಗೆ ಹಂಗ ದೇಶಭಕ್ತಿ ದೇಶ ಸೇವೆ ಅಂದ್ರೆ ಏನೇನು ಮಾಡ್ಬೋದು? ದೇಶ ಸೇವೆ ಮಾಡ್ತೀವಿ ಸರ. ಪೊಲೀಸ್ ಆಗ್ಬೋದು, ಪೊಲೀಸ್ ಆದ್ರ ಭಾರತ ಒಳ್ಳೆ ಸೇವೆ ಮಾಡ್ತೀನಿ ನಾನು. ವೆರಿ ಗುಡ್. ಡಾಕ್ಟರ್ ಆಗ್ಬೋದ್ರಿ, ನಮ್ಮ ದೇಶದೊಳಗೆಲ್ಲ ರೋಗಗಳನ್ನ ಮಾತಾಡ್ಬೋದ್ರಿ. ಇಂಜಿನಿಯರ್ ಆದ್ರ ನಮ್ಮ ದೇಶಕ್ಕೆ ಒಳ್ಳೊಳ್ಳೆ ರಸ್ತೆ ಕಟ್ಟಿಸ್ಕೊಡ್ತೇನ್ರಿ ನಾನು. ಸರ, ಒಳ್ಳೆ ರಾಜಕಾರಣಿ ಆಗ್ಬೋದ್ರಿ. ಆಗಿ ಈ ಭಾರತದ ದೇಶದಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ಸೇವೆಗಳನ್ನ ಅವರಿಗೆ ಬಡಬಗ್ಗರಿಗೆ ಹೇಳ್ಬೋದು. ನೀವು ಬಹಳ ಎತ್ತರದ ಮಟ್ಟಿಗೆ ಸೇವೆಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ಭಾರತ ಆಗ್ಬೇಕು ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಆರ್ಮಿ ಸೇರ್ಬೇಕು ಅಂತ, ಎಲ್ಲರೂ ಆರ್ಮಿ ಸೇರಕ್ಕಾಗಿಲ್ಲ. ಹಂಗಂತ ದೇಶ ಸೇವೆ ಬಿಡಬಾರ್ದು. ಹಂಗ ಉದಾಹರಣೆ ತಗೊಂಡ್ರಿ, ಹಳ್ಳಿಲಿ ರೋಡ್ ಮ್ಯಾಗ ಹೋಗ್ಬಿಡ್ತೀವಿ. ರೋಡ್ ಪಕ್ಕ ಒಂದಲ್ಲೇ ಸುಮ್ಮನೆ ನೀರು ಪೋಲ್ ಆಗ್ತಿರ್ತದೆ, ಯಾರು ನೀರು ಹಿಡಿತಾರಲ್ಲ. ಅವಾಗ ನೀವೇನ್ ಮಾಡ್ತೀರಿ? ತಪ್ಪು, ಅದು ದೇಶದ ಕೆಲಸ. ಯಾವತ್ತು ಪೋಲ್ ಆಗ್ತಿರೋ ನೀರಲ್ಲಿ ನಮ್ಮ ದೇಶದ ಏನೇನು ನೈಸರ್ಗಿಕ ಸಂಪನ್ಮೂಲಗಳದಾವಲ್ಲ ಅವನ್ನ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆ ಕೊಡೋದೈತಲ್ಲ, ಅದು ನಿಜವಾದ ದೇಶಭಕ್ತಿ ಅಂದ್ರೆ. ಅದಷ್ಟಲ್ಲ, ಬೆಳಿಗ್ಗೆ ಆಗಿರ್ತದ, ಸೂರ್ಯ ಬಂದಿರ್ತಾನ, ಬೆಡ್ರೂಮ್ನಾಗ ಮನ್ಯಾಗ ರೋಡ್ ಪಕ್ಕ ಎಲ್ಲೆಲ್ಲೋ ಕರೆಂಟ್ ಉಳಿಸ್ತಾರಲ್ಲ, ಅಂಥವ್ರಿಗೆ ತಿಳಿ
ಇದ್ನಲ್ಲ ಅದು ನಿಜವಾದ ದೇಶ ಸೇವೆ ಅಂದ್ರೆ. ಅಷ್ಟ ಅಲ್ಪ ದೇಶದ ಬೆನ್ನೆಲುಬು ಅಂತ ರೈತ ಕರೀತಾರ. ಅಂತ ರೈತ ಏನಾದ್ರು ಒಂದ್ ಸಹಾಯ ಕೇಳಿದ್ರ ಯಾರು ಇನ್ನ ಮುಂದೆ ಯೋಚನೆ ಮಾಡ್ಬೇಡ್ರಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇನ್ನೊಬ್ಬರಿಗೆ ಪರೋಪಕಾರ ಮಾಡೋದೈತಲ್ಲ ಅದು ಒಂದು ದೇಶ ಸೇವೆನ. ನೀವೆಲ್ಲ ಮಹಾನ್ ಮಹಾನ್ ವ್ಯಕ್ತಿಗಳನ್ನ ನೋಡಿದ್ದೀರಿ. ಅವರೇನು ಒಬ್ಬಿಗೆ ಮಹತ್ ಕಾರ್ಯ ಮಾಡಿ ಮಹಾನ್ ವ್ಯಕ್ತಿಗಳಾಗಿಲ್ಲ. ಅವ್ರು ಮಾಡ್ತಕ್ಕಂಥ ಚಿಕ್ಕ ಪುಟ್ಟ ಕೆಲಸಗಳನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಮಾಡಿದ್ದಕ್ಕನ ಅವರು ಇಂದಿಗೂ ಎಂದಿಗೂ ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ದೇಶಭಕ್ತಿ ದೇಶ ಸೇವೆ ಅನ್ನೋದು ಕೇವಲ ಆಗಸ್ಟ್ 15, ಜನವರಿ 26 ಇಲ್ಲ ನವೆಂಬರ್ 1 ಅಂತ ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರದು. ತ್ರಿವರ್ಣ ಧ್ವಜ ಅನ್ನೋದು ಪ್ರತಿ ಮನೆಗಳಲ್ಲಿ ಬೆಳಗಬೇಕು. ಅದು ಕೇವಲ 4-5 ದಿವಸ ಅಲ್ಲ, ನಮ್ಮ ಉಸಿರಿರೋವರೆಗೂ ತ್ರಿವರ್ಣ ಧ್ವಜವನ್ನ ಹಾರಿಸೋಣ. ಏನಂತೀರಿ? ಆಯ್ತು. ಈಗ ನಾವು ನಮ್ಮ ನಾಟಕದ ಉದ್ದೇಶ ಏನಂದ್ರೆ ನಾವು ಮಹಾನ್ ವ್ಯಕ್ತಿಗಳನ್ನ ಮಾಡಬೇಕು. ಆಮೇಲೆ ನಾಟಕ ಮಾಡೋದು. ಈಗ ಒಂದು ಕುಟುಂಬ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಈಗಿನ ಯುವಕರಲ್ಲಿ ನಾವು ಕನ್ನಡ ಮೀಡಿಯಂ ಅದಲ್ಲಿ, ನಾನು ಇಂಗ್ಲಿಷ್ ಮೀಡಿಯಂ ಅದಲ್ಲಿ, ನಾನು ಇಂಗ್ಲಿಷ್ ಮೀಡಿಯಂ ಒಳಗೆ ಟಾಪರ್ ಅದನ್ನ ಅಂತ ಮಾತಾಡ್ಕೊಂತ ಅಡ್ಡಾಡ್ತಾ ನೋಡಿ ಮಾಸ್ತರ. ಅವರಿಗೆ ಕಾಮನ್ ಸೆನ್ಸೇ ಇಲ್ಲ. ಯಾಕಂತಂದ್ರೆ ದೇಶ ಸೇವೆ ಅಂತ ಬಂದಾಗ ಒಂದು ಸೈನಿಕರು ನೋಡ್ತಾರೋ ಬಿಟ್ರ ರಾಜಕಾರಣಿಗಳು, ಇವೆರಡನ್ನು ಬಿಟ್ರ ಬೇರೆ ಬೇರೆ ದೇಶ ಸೇವೆ, ಬೇರೆ ದೇಶ ಭಕ್ತಿ ಬಗ್ಗೆ ಅವರಿಗೆ ಸ್ವಾಮಿ ತಿಳಿದಿಲ್ಲ. ಆದ್ರೆ ನೀವು ಅದೇ ನೋಡ್ರಿ ಮಾಸ್ತರ, ಗ್ರೇಟ್ ಇಲ್ಲ. ಯಾಕಪ್ಪ ಅಂದ್ರೆ ನೀರು ಟೇಸ್ಟ್ ಆಗಿರ್ತೈತಿ, ಅದನ್ನು ಟೇಸ್ಟ್ ಮಾಡ್ದ ನಾವು ಮುಂದಿನ ಪೀಳಿಗೆಗೆ ಕೊಂಡೊಯ್ದೈತಲ್ಲ, ಅವ್ರಿಗೆ ಒಂದು ರೀತಿ ದೇಶ ಸೇವೆ, ದೇಶ ಭಕ್ತಿ ಅಂತ ತಿಳಿಸ್ಕೊಟ್ರಿ ಮಾಸ್ತರ. ಭಾಳ ಥ್ಯಾಂಕ್ಸ್. ಆದ್ರೆ ಇನ್ನೊಂದು ರಿಕ್ವೆಸ್ಟ್ ರೀ ಮಾಸ್ತರ, ಏನಂತಂದ್ರೆ ನಮ್ಮ ಹುಡುಗರು ಬದಲಾಗತ್ತಾರೆ, ಅವರಿಗೆ ಮನವರಿಕೆ ಆಗತ್ತೆ. ಅವ್ರು ಮೊದಲಿನ ಥರ ಇಲ್ಲ. ನೀವು ಈಗ ಅವರಿಗೆ 1-3 ಜನ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡ್ತಿದ್ರಂದ್ರೆ ಅವರು ತಮ್ಮ ಜೀವನದೊಳಗೆ ಅಳವಡಿಸ್ಕೊತಾರೆ. ಆ ಮಹಾನ್ ವ್ಯಕ್ತಿಗಳಿಂದ ಅವ್ರಿಗೆ ಎಚ್ಚರಿಕೆಯ ಗಂಟೆ ಹೊಡೆದಿದ್ದ ಸರಿಯಾದ್ರೆ ಅವರು ಕೂಡ ನಮ್ಮ ಭಾರತ ದೇಶವನ್ನ ವಿಶ್ವಗುರು ಮಾಡುವಲ್ಲಿ ಸಹಕರಿಸ್ತಾರೆ. ಖಂಡಿತ ನೋಡಲ್ಲ. ಈಗ ನಿಮ್ಗೆಲ್ಲ ಕಿತ್ತೂರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಗೊತ್ತೈತಿ. ಆಯ್ತು, ಕಿತ್ತೂರಾಣಿ ಚೆನ್ನಮ್ಮಾಜಿಯವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದಂತ ಕೆಲವೊಂದಿಷ್ಟು ವಿಚಾರಗಳದು. ರಾಣಿ ಚೆನ್ನಮ್ಮಾಜಿಯವರು ಹೆಂಗಿದ್ರು ಗೊತ್ತಾ? ಕೆಲವೊಂದಿಷ್ಟು ವಿಚಾರಗಳದು. ಅದೇನಪ್ಪ ಅಂದ್ರೆ ನಮ್ಮ ಭಾರತದಾಗ ಶಕ 1778 ಅಕ್ಟೋಬರ್ 23ರಂದು ನಮ್ಮ ಭಾರತದಾಗ ಒಂದು ಬೆಳ್ಳಿ ಚುಕ್ಕಿ ಮೂಡ್ತದೆ. ಎಂಥ ಬೆಳ್ಳಿ ಚುಕ್ಕಿ ಅಂತೀರಿ? ತೊಟ್ಟಿಲು ತೂಗುವಂತ ಹೆಣ್ಣು ಕೈ ಖಡ್ಡ ಹಿಡಿತು. ಅವ್ರು ಬೇರೆ ಯಾರು ಅಲ್ಲ, ಅವರೇ ನಮ್ಮ ರಾಣಿ ಚೆನ್ನಮ್ಮಾಜಿ ಅವರು. ಕಿತ್ತೂರು ಸಂಸ್ಥಾನದ ಮಹಾನ್ ತಾಯಿ, ಸಂಸ್ಥಾನದ ಪ್ರತಿ ಪ್ರಜೆಯನ್ನ ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಂಡ ಮಹಾನ್ ತಾಯಿ. ಈ ತಾಯಿಯ ಬಲಗೈ ಬಂಟರಾಗಿ ಸಂಗೊಳ್ಳಿ ರಾಯಣ್ಣ, ಅಮೃತೂರು ಬಾಳಪ್ಪ, ಚುಚ್ಚುಗಲಿ ಚನ್ನಬಸವ, ಅಂಬಳಗಟ್ಟಿ ಚನ್ನಬಸವ ಹೀಗೆ 10 ದೇಶಾಭಿಮಾನಿಗಳು ತಾಯಿಗಾಗಿ, ತಾಯಿ ನಾಡಿಗಾಗಿ ತಮ್ಮ ಪ್ರಾಣವನ್ನು ಮುಡಿಸಿಡ್ಲಿಕ್ಕೆ ಸಿದ್ಧರಿದ್ರು. ಆದ್ರೆ ನಾವು ಆಜುಬಾಜು ಮನೆ ನೆರವಂದಾಗಿಲ್ಲ. ಅವ್ರ ಮನೆ ಕಥನಾಗಿ ನಮ್ಮನಿಗೆ ಮಾತ್ರ ಏನು ಆಗಬಾರ್ದು ಅನ್ನೋ ಸ್ವಾರ್ಥವನ್ನು ಭಾವನೆ. ಆದ್ರೆ ಈ ಮಹಾನ್ ತಾಯಿ ತನಗೆ ಸ್ವಂತ ಮಕ್ಕಳಿದ್ದೇನಾಯ್ತು, ದತ್ತು ಪುತ್ರರನ್ನ ಬೇರಿಕೊಂಡು ಸಾಮ್ರಾಜ್ಯವನ್ನ ಆಳೋಣ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿದಾಕಿ. ಆದ್ರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಹಾಳಾದ ಬ್ರಿಟಿಷ್ ಸರ್ಕಾರ ಮಾಡಿತು. ಅದಕ್ಕೂ ಎದೆ ದಿಂದರೆ ಬ್ರಿಟಿಷರಿಂದ ಸಿಂಹ ಸ್ವಪ್ನವಂತೆ ಕಾಡಿದಂತ ರಾಣಿ ಚೆನ್ನಮ್ಮಾಜಿ ಅವರನ್ನು ನಾವು ಇವತ್ತಿಗೂ ಎಂದಿಗೂ ನೆನೆಸಲೇಬೇಕು. ರಾಣಿ ಚೆನ್ನಮ್ಮಾಜಿ ಅವರನ್ನ ನೆನೆಸಲೇಬೇಕು. ಓಡಣ್ಣ ಮುದ್ದು ಮಕ್ಕಳೇ, ಮಕ್ಕಳೇ, ಓಡಣ್ಣ ಮುದ್ದು ಮಕ್ಕಳೇ, ನೀವು ಏನ್ ಮಾಡಕತ್ತೀರಿ?
ನನ್ನ ಸಾವಿರಾರು ಮಕ್ಕಳು ತಮ್ಮ ಜೀವನನ ಒಟ್ಟಿ ಇಟ್ಟು ಹೋರಾಡಿ ನಿಮಗ ಸ್ವಾತಂತ್ರ್ಯ ತಂದ್ಕೊಟ್ರು. ಆದ್ರೆ ನೀವು ಆ ಸ್ವಾತಂತ್ರ್ಯನ ಸರಿಯಾಗಿ ಬಳಸ್ಕೊಳ್ದಂಗ ದೇಶ ದೇಶಭಕ್ತಿ ದೇಶ ಸೇವೆ ಅನ್ನೋದನ್ನ ಮರೆತುಬಿಟ್ಟಿರಿ. ಇತಿಹಾಸವನ್ನ ತಿಳಿದುಕೊಳ್ಳದವನು ಇತಿಹಾಸವನ್ನ ಸೃಷ್ಟಿಸಲಾರ. ದೇಶ ದೇಶಭಕ್ತಿಯನ್ನ ಮರೆತುಬಿಟ್ರಿ. ಸತ್ಯ, ವರ್ಷಕ್ಕೊಮ್ಮೆ ಆದ್ರೂ ನಮ್ಮ ಜಯಂತಿಗಳನ್ನ ಮಾಡ್ತೀರಿ ಅಂತ ನಮ್ಮನ್ನ ಸ್ವಲ್ಪ ನೆನಪಿಟ್ಟಿರಿ. ಇಲ್ದಿದ್ರೆ ನಮ್ಮನ್ನು ಕೂಡ ಮರೆತುಬಿಡ್ತಿದ್ರೇನು? ಸರಿಯಲ್ಲ ಮಕ್ಕಳೇ, ಸರಿಯಲ್ಲ. ಇಂದು ನೀವು ಬದಲಾದ್ರೆ ಮುಂದೆ ನಿಮ್ಮ ಜೀವನ ಸುಖಕರವಾಗಿರ್ತದ. ಇಲ್ದಿದ್ರ ಮುಂದೊಮ್ಮೆ ಮತ್ತೆ ನೀವು ಗುಲಾಮರಂತೆ ಬದುಕುವ ಕಾಲ ಬಂದೇ ಬರುತ್ತದೆ. ಎಚ್ಚರ ಮಕ್ಕಳೇ, ಎಚ್ಚರ. ತಾಯಿ ಭಾರತಾಂಬೆಯ ಬಿಡುಗಡೆಗಾಗಿ ಅದೆಷ್ಟೋ ಮಹಾನ್ ವ್ಯಕ್ತಿಗಳು ವೀರರಾಗಿ ಹೋರಾಡಿ ವೀರಮರಣ ಹೊಂದಾರೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಗೊತ್ತಿದೆ, ಭಗತ್ ಸಿಂಗ್ ಅವರ ಬಗ್ಗೆ ಗೊತ್ತಿದೆ. ಇನ್ನೊಬ್ರು ಮುಖ್ಯವಾಗಿ ತಮ್ಮ ಹೆಸರಿನಲ್ಲೇ ಸ್ವತಂತ್ರವನ್ನ ಸೇರಿಸಿಕೊಂಡಂತ ಈ ಆಜಾದ್ ಕಾ ಅಮೃತ್ ಮಹೋತ್ಸವದಲ್ಲಿ ಅವ್ರನ್ನ ನೆನೆಸಲೇಬೇಕು. ಅವ್ರು ಬೇರೆ ಯಾರು ಅಲ್ಲ, ಅವರೇ ನಮ್ಮ ಚಂದ್ರಶೇಖರ್ ಆಜಾದ್ ಅವರು. ತಾಯಿ ಭಾರತಾಂಬೆ, ನನ್ನ ಈ ಜೀವನವನ್ನು ನಿನ್ನ ಸೇವೆಗಾಗಿ ಮುಡಿಪಾಗಿಡುವೆನು. ಇನ್ನು ಮುಂದೆ ನನ್ನ ಹೆಸರು ಚಂದ್ರಶೇಖರ್ ತಿವಾರಿ ಅಲ್ಲ, ಚಂದ್ರಶೇಖರ್ ಆಜಾದ್. ಓ ನನ್ನ ದೇಶ ಬಾಂಧವರೇ, ನಾವು ಎಂದೆಂದಿಗೂ ಸ್ವಾತಂತ್ರ್ಯವಾಗಿದ್ದೇವೆ, ಸ್ವಾತಂತ್ರ್ಯವಾಗಿರುತ್ತೇವೆ. ನಮ್ಮ ಸ್ವಾತಂತ್ರ್ಯ ನಮ್ಮ ಇಚ್ಛೆಯಂತೆ ಅಲ್ಲ, ಅದನ್ನು ಕಾಪಾಡುವ ಧೈರ್ಯ ನಮ್ಮದು. ಆದರೆ ಈಗಿನ ಪೀಳಿಗೆಗಳು ನೀವು ಏನು ಮಾಡುತ್ತಿದ್ದೀರಿ? ಆಜಾದ್ ಎಂಬ ಪದದ ಅರ್ಥ ನಿಮ್ಗೆ ಏನು ಗೊತ್ತು? ಆ ಅರ್ಥ ನಿಮಗೆ ತಿಳಿದರೆ ನಿಮ್ಮ ಜೀವನವನ್ನು ಸ್ವಾತಂತ್ರ್ಯಕ್ಕಾಗಿ ಸ್ವಲ್ಪ ಮುಂದಾಗಿ ಇಟ್ಟಿದ್ದೀರಿ. ಈಗಲಾದರೆ ಎಚ್ಚೆತ್ತುಕೊಳ್ಳಿ. ಆ ಆಜಾದನ ಹೆಸರನ್ನು ತುಂಬಿ ನಿಮ್ಮ ಛಲದಿಂದ ನಮ್ಮ ಭಾರತಾಂಬೆಯನ್ನು ಕಾಪಾಡುವ ಸೇವೆಯನ್ನು ಮಾಡಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಈ ನಮ್ಮ ದೇಶವನ್ನು ನಾವು ಕಾಪಾಡಬಹುದು. ಬಲ ಭಾರತ್ ಮಾತಾ ಕಿ ಜೈ, ಬಲ ಭಾರತ್ ಮಾತಾ ಕಿ ಜೈ. ವಂದೇ ವಂದೇ ಕೇವಲ ಇಬ್ಬರ ಚರಿತ್ರೆ. ಈಗ ಹೇಳ್ತಾ ಹೋದ್ರೆ ಇದೇ 75ನೇ ವರ್ಷ ಸಂಭ್ರಮಾಚರಣೆ ಇತ್ತಲ್ಲ, ನಮ್ಮ ಆಜಾದ್ ಕಾ ಅಮೃತ್ ಮಹೋತ್ಸವ ಈ ಇಡೀ ವರ್ಷ ಸಾಲಂಗಿಲ್ಲ ಅಂತಂತ ದೇಶಭಕ್ತರು ಸ್ವತಂತ್ರ ಹೋರಾಟಗಾರರಾಗಿ ಹೋರಾಟ ನಮ್ಮ ಈ ಭಾರತ ದೇಶದಾಗ. ಇಂದ ಈ ಭಾರತವನ್ನು ಕಟ್ಟುವ ನೈತಿಕ ಶುರುವಾಗಿದೆ. ಈ ಭಾರತದ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಹೆಗಲಿನಾಗೈತಿ. ನಮ್ಮ ಭಾರತ ಆಗ್ಬೇಕು ಅಂದ್ರೆ ನಮ್ಮ ನಿಮ್ಮೆಲ್ಲರ ಶ್ರಮ ಇರಲೇಬೇಕು. ಹಾಗಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು. ಏನ್ ಹೇಳಿ? ಮಾತೃಭೂಮಿಗೆ ಜಯವಾಗಲಿ. बोलो भारत माता की जय, बोलो भारत माता की जय, वंदे मातरम, वंदे मातरम। आजाद का अमृत महोत्सव की जय, आजाद का अमृत महोत्सव की जय। मेरा रंग दे, मेरा रंग दे, बसंती चोला माए रंग दे, मेरा रंग दे, बसंती चोला रंग दे, बसंती चोला माए रंग दे। निकले हैं वीर जियाले, क्यों अपना सीना ताने, हंस हंस के जान लुटाने, आजाद सवेरा लाने। मर के कैसे जीते हैं इस दुनिया को बदलाने, तेरे लाल चले हैं मर के कैसे जीते हैं इस
Welcome to Talented Music Series. ಏನ್ ಚಂದ ಮಾಡಿರಪ್ಪ. ಎಲ್ಲಾರು ಯಾವ ಕಾಲೇಜ್ನಪ್ಪ? ಬಹಳ ಒಂದು ಒಳ್ಳೆ ವಿಷಯನ ಮಾಡಿದ್ರಿ. ಇವತ್ತು ಏನ್ ನೀವು ಪ್ರದರ್ಶನ ಮಾಡಿದ್ರಿ ನಾಟಕಕ್ಕೆ ಯಾಕೆ ಮುಖ್ಯವಾಗಿ ಹೇಳಕ್ ಬಂದಪ್ಪ ಅಂದ್ರೆ ಏನ್ ನೀವು ಪ್ರದರ್ಶನ ಮಾಡಿದ್ರಲ್ಲ ಇದರ ಅಂಶಗಳ ಬಗ್ಗೆ ನಾವು ಒಂದೆರಡು ಮಾತಾಡ್ತೀವಿ. ಯಾಕಂದ್ರೆ ನಮ್ಗೆ ಮಾತಾಡೋ ಆಸೆ ಭಾಳ ಇರೋದ್ರಿಂದ ಮಾತಾಡೋದೇನೆ. ಯಾಕಂದ್ರೆ ನಮ್ಗೆ ಮಾತು ಬಲ್ಲೋರಂತ ಮಂದಿ ಭಾಳ ಕೇಳ್ತಾರೆ, ಹೌದಲ್ಲ? ಅದಕ್ಕೆ ಒಂದ್ ಯಾರು ಮಾತಾಡ್ತೀನಿ. ಇದು ಇನ್ನೊಂದು ಇವ್ರು ಮದ್ಲೆಕ ಕುಡಿದ್ರು, ಆಮೇಲೆ ಅವ್ರು ದೇಶಭಕ್ತಿ ಡ್ಯಾನ್ಸ್ ಮಾಡಿದ್ರು. ಇದೇನ ಈ ಆಧಾರ್ಕ ಅಮೃತ ಮಹೋತ್ಸವ ಐತಂತ ಜೀವನ ಪರ್ಯಂತ ಇರ್ತೈತೆ ದೇಶಭಕ್ತಿ. ಜೀವನ ಪರ್ಯಂತ ನಡೆಯುವಂತ ನಿಜ ಘಟನೆನ ನಾವು ಇಲ್ಲಿ ತೋರಿಸ್ಕೊಡ್ತೀವಿ. ಬಹಳ ಚಲೋ ಮಾಡಿರಪ್ಪ. ಯಾಕಂತಂದ್ರೆ ಇತ್ತೀಚೆಗೆ ನಮ್ಮ ಹುಡುಗರ ನಡುವೆ ಏನಾಗ್ತದೆ ಅಂದ್ರೆ ಆಗಸ್ಟ್ 15 ಬಂದ್ರೆ ಅಷ್ಟೇ ದೇಶಭಕ್ತಿ ಹೋಗ್ತೈತಿ. ಇಲ್ಲ ಈ ಮದರ್ಸ್ ಡೇ, ಆ ಡೇ, ಈ ಡೇ ಏನೇನೋ ಬರ್ತಾವ್ರಿ, ಲವ್ ಡೇ ಆಗಿಲ್ಲ ಅವೆಲ್ಲ ಬಂದಾಗ ಯಾವ ವಿಷಯಕ್ಕೆ ಯಾವ ಡೇ ಬಂದಿರ್ತೈತಿ ಅವಾಗ ಅಷ್ಟೇ ಆ ವಿಷಯಗಳು ಆಗ್ತಕ್ಕಿರ್ತಾವ. ಯಾಕಂತಂದ್ರ ಐ ಲವ್ ಮೈ ಮದರ್ ಅಂತ ಫೋಟೋ ಹಾಕಿರ್ತಾರ. ಆ ಫೋಟೋದ ಹಿಂದಿಂದ ಹೋಗ್ಕೊಂಡ್ರೆ ಅವ್ರವ ವೃದ್ಧಾಶ್ರಮ ಹೋಗಿ ಕುಂದಿರ್ತಾವ, ಮಳೆಗೆ ಆಗ್ಬಿಡ್ತಾವ. ಹಂಗಾಗಿ ಈಗ ಏನು ಪ್ರದರ್ಶನ ಮಾಡಿ ಇದೆಲ್ಲ ಕುಂತಂತ ಜನಕ್ಕೆ ಮನಸ್ಸಿಗೆ ಪ್ರಭಾವ ಬೀರಿ 4 ಮಂದಿ ಬಂದಾದ್ರು ಬಹಳ ಚಲೋ ಆಗತ್ತಪ್ಪ. ನೀವು ಏನು ನಾಟಕ ಮಾಡಿ ಬಹಳ ಚಂದ ಮಾಡಿ ನಿಮ್ಗೆ ಎಲ್ಲರಿಗೂ ಅದರ ಜೊತೆಗೆ ಮಂಜುನಾಥ್ ಹಿರೇಮಠ್ ಸರ್ ಕೂಡ ದಯವಿಟ್ಟು ಕೋಚಿಂಗ್ ಸರ್ ನಮ್ಗೆ ಅವರು ಕೂಡ ವೇದಿಕೆ ದಯವಿಟ್ಟು ವೇದಿಕೆ ಅರುಣ್ ಸರ್ ದಯವಿಟ್ಟು ವೇದಿಕೆ ದಯವಿಟ್ಟು ಪ್ಲೀಸ್. ವಿದ್ಯಾರ್ಥಿಗಳು ಒಂದು 4 ಜನ ಮುಂದೆ ಬನ್ನಿ ಸರ್ಗಳಲ್ಲಿ ಬನ್ನಿ. ಈ ನಾಟಕದ ನಿರ್ದೇಶಕರಾದ ಬಸವರಾಜ್ ಗುಡಪ್ಪ ಅವರಿಗೆ ನಮ್ಮ ಜ್ಞಾನಪ್ಪ ಸರ್ ಬಂದು ನಿರ್ದೇಶಕರಿಗೆ ಹಸ್ತಗಳು ಕೊಡುವಂತಾಗ್ತದೆ. ಸರ್ ನಮ್ಮ ಧಾರವಾಡದ ಹಿರಿಯ ರಂಗ ಕಲಾವಿದರು ಮತ್ತು ಶಿಕ್ಷಕರು, ಇವರು ಆ ನಿರ್ದೇಶಕರಿಗೆ ಪುಸ್ತಕವನ್ನು ಕೊಟ್ಟು ಗೌರವಿಸಿಕೊಳ್ಳಬೇಕು.